ಮೊದಲ ವಿಕೆಟ್ ಪತನ ಆಗೋದು ಫಿಕ್ಸ್. ಕಾಂಗ್ರೆಸ್ ಶಾಸಕ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಶಾಕಿಂಗ್ ಸ್ಟೇಟ್ಮೆಂಟ್. BY ರಾಘವೇಂದ್ರ ಭ್ರಷ್ಟಾಚಾರ ತನಿಖೆ ಆಗಬೇಕು. DCC ಬ್ಯಾಂಕ್ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಲೋನ್ ಮಾಡಿಸಿ ಲಂಚ ತಗೊಂಡಿದ್ದಾರೆ. ಸರ್ಕಾರ ತನಿಖೆ ಮಾಡಲ್ಲ ಅಂದ್ರೆ ರಾಜೀನಾಮೆ ಕೊಡೋದು ನಿಶ್ಚಿತ ಅಂತ ಹೇಳಿದ್ದಾರೆ. ನಾನು ರಾಜೀನಾಮೆ ಕೊಟ್ಟು ಹೊರ ಬರ್ತೇನೆ ಅಂತ ಶಿವಮೊಗ್ಗದಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮೊದಲ ವಿಕೆಟ್ ಈ ಮುಖೇನ ಪತನ ಆಗೋದು ಫಿಕ್ಸಾ ಅನ್ನೋ ಪ್ರಶ್ನೆ ಮೂಡಿದೆ. ಕಾಂಗ್ರೆಸ್ ಶಾಸಕ ಬಹಿರಂಗವಾಗಿ ರಾಜೀನಾಮೆಯನ್ನ ಕೊಡೋದಾಗಿ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಎಂದಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಅಲ್ಲ ಸರ್, ಆಗಲ್ಲ ಅಂದ್ಮೇಲೆ ತಾನೆ ರಾಜೀನಾಮೆ ಕೊಡೋದು. ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಲ್ಲ ಅಂತ ಹೇಳಲಿ, ಅವತ್ತು ಬೇಳೂರು ರಾಜೀನಾಮೆ ಕೊಟ್ಟು ಹೋಗ್ತಾನೆ. ನಾನು MLA ಗೆ ರಾಜೀನಾಮೆ ಕೊಡೋದು ಅದು ಬಿಟ್ಟಾಕಿ, ಅದು ಮುಗಿದ ಕತೆ. ಅದು ಇಲ್ಲ ಇದು ಪಕ್ಕ. ಇದು ಸಾಯಿ ಗಾರ್ಮೆಂಟ್ಸ್ ತನಿಖೆ ಆಗುದೋದ್ರೆ ನಾವು ಬಿಡೋದಿಲ್ಲ. ಇವೆಲ್ಲ ಯಾಕತ್ತಾ, ನಮ್ಮ ಶಿವಮೊಗ್ಗ ಜನರ ಹಕ್ಕದು, ನಮ್ಮ ಶಿವಮೊಗ್ಗ ಜನರದ್ದು ಭೂಮಿ ಅದು. ಇವ್ರ ಅಪ್ಪ ಮಕ್ಕಳು ಮಾರ್ಕೊಳಕ್ ಇವ್ರು ಯಾರು ಅಪ್ಪ ಮಕ್ಕಳು ಇವ್ರು ಶಿವಮೊಗ್ಗದ ಭೂಮಿ ಮಾರ್ಕೊಳಕ್ ಇವ್ರು ಯಾರು? ನಿಮಗೆ ಬೇಕಾದಷ್ಟು ಮಾಡಿದಿರಿ. ಅಲ್ಲೆಲ್ಲೋ ಅವರು ಹೈವೇ ರಸ್ತೆ ಪಕ್ಕದಲ್ಲಿ 300 ಎಕರೆ ಮಾಡ್ಕೊಂಡದ, ಅದು ಸುದ್ದಿ ಇದೆ. ಬೇನಾಮಿ ಹೆಸರಲ್ಲಿ 300 ಎಕರೆ ಮಾಡ್ಕೊಂಡಾರ ಸುದ್ದಿ ಇದೆ. ಅದನ್ನು ತನಿಖೆಗೆ ತಗೊಂತೀನಿ ಸರ್. 15 ಆಗ್ಲಿ 20 ವರ್ಷ ಆಗ್ಲಿ ಸರ್, ಯಾಕೆ ಕೊಡ್ಬೇಕಾಯ್ತು ನೀವು? ಒಂದ್ ಸಾಯಿ ಗಾರ್ಮೆಂಟ್ 285 ಎಕರೆ ಯಾಕೆ ಕೊಡ್ತೀರಿ? ಯಾಕೆ ಧ್ವನಿ ಆಗಿಲ್ಲ ನನ್ಗೆ ಗೊತ್ತಿಲ್ಲ. ಈಗ ನಾವು ಎತ್ತಿದ್ದೀನಲ್ಲ ಧ್ವನಿಯಾಗಿ, ಬೇಳೂರು ಧ್ವನಿಯಾಗಿ ಎತ್ತಿದ್ದೀನಿ. ನಿಮ್ಮ ಹತ್ರ ಆಗಲ್ಲ ಅಂತ ಹೇಳ್ರಿ. ಆಗಲ್ಲ ಅಂದ್ರೆ ನಂದೇನಿದೆ ನಾ ಮುಂದೆ ನೋಡ್ತೀನಿ. ವಜಾ ಮಾಡಕ್ ಅವಕಾಶ ಇದೆ ರೀ, ವಜಾ ಮಾಡಕ್ ಅವಕಾಶ ಇದೆ. ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಾಗಲ್ಲ? ಒಳ್ಳೆ ಕಥೆ ಆಯ್ತು. ಆವಾಗ ಅವ್ರದೇ ಸರ್ಕಾರ ಅಲ್ಲ ಸರ್, ಮುಚ್ಚಿಬಿಟ್ರು. ಬೇಡ ಅಂತ ಎತ್ತಲಿಲ್ಲ. ನಾನು ಎತ್ತಿದ್ದೀನಲ್ಲ, ನನ್ನ ಗಮನಕ್ಕೆ ಬಂದಿದೆ, ನಾನು ಎತ್ತಿದ್ದೇನೆ. ನನ್ನ ಹೋರಾಟ ಇದ್ರಲ್ಲಿ ಇದೆ, ನನ್ನ ಪಾತ್ರ ಇದೆ ಇದ್ರಲ್ಲಿ. ಇದು ಬಿಡಲ್ಲ. ಇದು ಮಾಜಿ ಶಾಸಕರು ಯಾರು ಕೇಳ್ತಾರ್ರಿ? MLA ಆದಾಗಲೇ ಹೋರಾಟ ಮಾಡ್ಬೇಕು. ಈಗ ಅವಾಗ ನಾ ಇರ್ಲಿಲ್ಲ ಅದ್ರಲ್ಲಿ ಸರ್, ಅವಾಗ ಗೊತ್ತಿರ್ಲಿಲ್ಲ. ಅದು ಮಾಹಿತಿ ಬಂದಿದೆ ನನಗೆ. ಮಾಹಿತಿ ಬಂದ ಮೇಲೆ ಹೋರಾಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.